ಈ ಒಂದು ಕಲ್ಲಲ್ಲಿ ವಿಜ್ಞಾನ ಇದೆಯೋ ಇಲ್ಲ ಪವಾಡ ಅಡಗಿದೆಯೋ ಗೊತ್ತಿಲ್ಲ. ಈ ಒಂದು ಕಲ್ಲಿಗೆ ನೀವು ಭಕ್ತಿಯಿಂದ ನಮಸ್ಕರಿಸಿ ಮನಸ್ಸಲ್ಲಿರ್ತಕ್ಕಂಥ ಇಷ್ಟಾರ್ಥಗಳನ್ನ ಇದ್ರ ಮುಂದೆ ಹೇಳ್ಕೊಂಡು ಇಲ್ಲಿನ ದೈವವನ್ನು ಸ್ಮರಿಸಿ ಭಕ್ತಿಯಿಂದ ಈ ಕಲ್ಲನ್ನು ಮೇಲೆ ಕೆತ್ತಿದ್ರೆ ಭವಿಷ್ಯದಲ್ಲಿ ನೀವು ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಅರ್ಥ. ಅದೇ ನೀವು ಅನ್ಕೊಂಡಿರೋ ಕೆಲಸ ಆಗಲ್ಲ ಅಂದ್ರೆ ಈ ಕಲ್ಲನ್ನ ನೀವು ಎಷ್ಟೇ ಜೋರಾಗಿ ಎತ್ತಿದ್ರು ಒಂದು ಚೂರು ಕೂಡ ಅಲುಗಾಡಲ್ಲ. ಅದಕ್ಕೆ ನಾನು ಹೇಳಿದ್ದು ಈ ಕಲ್ಲಲ್ಲಿ ವಿಜ್ಞಾನ ಇದೆಯೋ ಇಲ್ಲ ಪವಾಡ ಅಡಗಿದೆಯೋ ಅಂತ. ಇದು ನಿನ್ನೆ ಇವತ್ತು ಉಟ್ಕೊಂಡಿರೋ ಕಲ್ಲಲ್ಲ, 106 ವರ್ಷಗಳಿಂದ ಇದರ ಆಚರಣೆ ಇದೆ. ಇವಾಗ ನೀವು ಕೇಳಬಹುದು ಎಲ್ಲಿರೋದು ಗುರು ಈ ಕಲ್ಲು ಅಂತ. ಇದು ನಮ್ಮ ಮನೆ ದೇವರಾದ ಶ್ರೀ ಮೈಲಾರಲಿಂಗೇಶ್ವರನ ದೇವಸ್ಥಾನದಲ್ಲಿದೆ. देव मातंडा देव मल्हारी तुझ क्रीडेवत माझा खंडोबा. ಈ ದೇವಸ್ಥಾನ ಇರೋದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಮೈಲಾರ ಅನ್ನೋ ಗ್ರಾಮದಲ್ಲಿ. ನೀವ್ ಇಲ್ಲಿಗೆ ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಾ ಇಲ್ಲಿ ಹೇಳಕ್ ಬಂದಿಲ್ಲ. ಆ ಕಲ್ಲಲ್ಲಿ ಅಡಗಿದ ಚಮತ್ಕಾರದ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಂಬಿಕೆ ಅನ್ನೋದು ಅವರವರ ವೈಯಕ್ತಿಕಕ್ಕೆ ಬಿಟ್ಟಿದ್ದು. ಅನುಭವಕ್ಕೆ ಬಂದಿರೋನು ನಂಬ್ತಾನೆ, ಅನುಭವಕ್ಕೆ ಬಾರದೇ ಇರೋನು ಆ ಅನುಭವಕ್ಕೋಸ್ಕರ ಕಾಯ್ತಾನೆ. ಇವಾಗ ನೀವ್ ಹೇಳಿ, ಇದು ವಿಜ್ಞಾನನೋ ಇಲ್ಲ ಪವಾಡನೋ ಇಲ್ಲ ನನ್ನ ಸನಾತನ ಧರ್ಮದ ಶಕ್ತಿನೋ ಅಂತ.